ಅಕ್ಕಾಬುಕ್ಕರು ಕುರುಬ ಸಮಾಜ ಎಂದು ಹೇಳುವುದು ತಪ್ಪು ಸಂದೇಶ. ಅಕ್ಕಾಬುಕ್ಕರು ವಾಲ್ಮೀಕಿ ಸಮಾಜದವರೆಂದು ಅಂಬಣ್ಣ ನಾಯಕ ಸ್ಪಷ್ಟನೆ. ಇತಿಹಾಸ ತಿಳಿಯದೆ ಮಾತನಾಡಬಾರದು ಎಂದ ಮಾಜಿ ಯೋಧ ಆಂಜನೇಯ ನಾಯಕ. ಇತಿಹಾಸ ತಿಳಿಯದೆ ಕೋಡಿಮಠದ ಸ್ವಾಮೀಜಿ ಅವರು ಅಕ್ಕಾಬುಕ್ಕರನ್ನ ಕುರುಬ ಸಮಾಜದವರೆಂದು ಹೇಳುವುದು ಸರಿಯಲ್ಲ ಎಂದು ಬೇಡರ ಸಮಿತಿ ರಾಜ್ಯಾಧ್ಯಕ್ಷ ಅಂಬಣ್ಣ ನಾಯಕ ಕಿಡಿಕಾರಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ನೆಚ್ಚಿಸುವ ಸಲುವಾಗಿ ಕೋಡಿಮಠದ ಸ್ವಾಮೀಜಿ ಅವರು ಅಕ್ಕಾಬುಕ್ಕರು ಕುರುಬ ಸಮಾಜ ಎಂದು ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇತಿಹಾಸವನ್ನ ನಾವು ನೋಡಿದಾಗ ಅಕ್ಕಾಬುಕ್ಕರು ವಾಲ್ಮೀಕಿ ಸಮಾಜದವರೆಂದು ಉಲ್ಲೇಖ ಇದೆ. ಆದರೆ ಸ್ವಾಮೀಜಿಯವರು ಇಲ್ಲಸಲ್ಲದ ಹೇಳಿಕೆ ನೀಡಬಾರದು ಎಂದು ಒತ್ತಾಯಿಸಿದರು. ಕೋಡಿಹಳ್ಳಿ ಶ್ರೀಗಳು ಸಮಾಜದ ಒಳಿತಿಗಾಗಿ ಒಳ್ಳೆ ಕೆಲಸ ಮಾಡಲಿ. ಈ ಥರ ಬಿಟ್ಟು ಸಮಾಜದ ನಡುವೆ ಜಗಳ ಹಚ್ಚುವುದು ನಿಲ್ಲಿಸಬೇಕಂತೇಳಿ ನಾನು ಈ ಮೂಲಕ ಕರ್ನಾಟಕ ರಾಜ್ಯ ಬೇಡರ ಸಮಿತಿ ಕಾರ್ಯಕಾರಿ ಸಮಿತಿ ಜಲ್ಲಿ ಆಂಜನೇಯ ಹೇಳಿಕೆ ಕೊಡ್ತಾ ಇದ್ದೀನಿ. ಶ್ರೀಗಳು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಗದಗಿನಲ್ಲಿ. ಅದೇನೆಂದರೆ, ಆ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅಕ್ಕಬುಕ್ಕರು ಹಾಲುಮತ ಸಮಾಜದವರು ಅಂತೇಳಿ ಕೋಡಿ ಶ್ರೀಗಳು ಹೇಳಿಕೆ ಕೊಡ್ತಾರೆ. ಈ ಹೇಳಿಕೆ ತಪ್ಪಂತೇಳಿ ನಾನು ಕರ್ನಾಟಕ ರಾಜ್ಯ ಬೇಡರ ಸಮಿತಿಯ ರಾಜ್ಯಾಧ್ಯಕ್ಷ ಅಮ್ಮಣ್ಣ ನಾಯಕನಾಗಿ ಈ ಹೇಳಿಕೆಯನ್ನು ವಿರೋಧಿಸ್ತಾ ಇದ್ದೇನೆ. ಅದೇನೆಂದರೆ, ಅಕ್ಕಬುಕ್ಕರ ಬಗ್ಗೆ ಒಂದು ಇತಿಹಾಸ ಹೇಳಿ ಅದೇ ಸಮಂಜಸವಾದ ಇತಿಹಾಸ ಅಂತ ಹೇಳಬಾರ್ದು. ಅಕ್ಕಬುಕ್ಕರ ಮೂಲ ಇತಿಹಾಸ ಎಲ್ಲಿಂದ ಬರ್ತದಂದರೆ, ಹೊಸಮಲೆದುರ್ಗದಲ್ಲಿ ಮುಮ್ಮಡಿ ಸಿಂಗನಾಯಕನ ಮಗ ಕಂಪಿಲರಾಯನಿಗೆ 3 ಜನ ಮಕ್ಕಳು. ಕಂಪಿಲರಾಯನಿಗೆ 3 ಜನ ಮಕ್ಕಳು, ಗಂಡುಗಲಿ ಕುಮಾರರಾಮ, ಮಾರಮ್ಮ, ಸಿಂಗಮ್ಮ ಅಂತೇಳಿ. ಮಾರಮ್ಮನ ಕುರುಗೋಡು ಸಂಸ್ಥಾನದ ಸಂಗಮನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಸಂಗಮನಿಗೆ ಕೊಟ್ಟು ಮದುವೆ ಮಾಡಿದಾಗ ಗಂಡುಗಲಿ ಕುಮಾರರಾಮನಿಗೆ ಸಂಗಮ ಅಂತಕ್ಕಂಥದ್ರು ಭಾವ ಸಂಗಮ ಆಗ್ತಾನೆ. ಅದಕ್ಕೆ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಎಷ್ಟು ಇತಿಹಾಸಕಾರರು ಇತಿಹಾಸ ಬರೆದಿರೋ ಹಾಗೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡಿದವರು ಯಾರು ಅಂದರೆ ಭಾವ ಸಂಗಮನ ಮಕ್ಕಳು ಅಕ್ಕಬುಕ್ಕರು ಅಂತ ಹೇಳ್ತಾರೆ. ಇಲ್ಲಿ ಭಾವ ಅಂದರೆ ಗಂಡುಗಲಿ ಕುಮಾರರಾಮನಿಗೆ ಭಾವ ಇರ್ತಾರೆ. ಅದಾಗೆ ಕಂಪಿಲರಾಯನಿಗೆ ಕನಗೇರಿ ಸಂಸ್ಥಾನದ ಗುಜ್ಜಲವರು ಹೆಣ್ಣು ಕೊಡ್ತಾರೆ. ಅದು ಆ ಗುಜ್ಜಲವರು ಅನ್ನೋದಕ್ಕೆ ಸಾಕ್ಷಿ ಏನಂದರೆ ಕಂಪಿಲರಾಯನ ಹೆಂಡತಿ ಗುಜ್ಜಲ ಹರಿಹಲ ದೇವಿ. ಹಂಗಾಗಿ ಕರ್ನಾಟಕದಲ್ಲಿರ್ತಕ್ಕಂಥ 77 ಪಾಳೆಪಟ್ಟುಗಳಿಗೆ ಸಂಬಂಧ ಹೊಂದಿರತಕ್ಕಂಥ ಅಕ್ಕಬುಕ್ಕರನ್ನು ಕೇವಲ ಒಂದು ಹಾಲುಮತದ ಸಮಾಜದ ಅವರು ಮುಖ್ಯಮಂತ್ರಿ ಇರೋದರಿಂದ ಆ ಮುಖ್ಯಮಂತ್ರಿನ ಒಲಿಸ್ಕೊಳ್ಳೋಗೋಸ್ಕರ ತನ್ನ ಮಠಕ್ಕೆ ಏನಾದರೂ ಅನುದಾನ ಕೇಳೋಗೋಸ್ಕರ ಮುಖ್ಯಮಂತ್ರಿನ ಮೇಲ್ ಮಾಡಿ ಅವರಿಗೆ ಮುಖ್ಯಮಂತ್ರಿಗೆ ಹತ್ತಿರ ಆಗಿ ಅವ್ರ ಬಗ್ಗೆ ಹೇಳಿ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ತಪ್ಪು ತಿಳುವಳಿಕೆಯನ್ನು ಹೇಳಿದ ಕೋಡಿ ಶ್ರೀಗಳ ವಿರುದ್ಧ ನಾವು ಇವತ್ತು ಈ ಸ್ಟೇಟ್ಮೆಂಟನ್ನು ಮಾಡ್ತಾ ಇದ್ದೇವೆ ಒಂದು ವೇಳೆ. ಹಾಗಾಗಿ ಇದು ಇನ್ನೂ ತನಿಖೆ ಆಗಬೇಕಾದರೆ ಕನಿಷ್ಠ ವಿಜಯನಗರ ಸಾಮ್ರಾಜ್ಯದಲ್ಲಿ 26ರಿಂದ 27 ಜನ ರಾಜ್ಯಭಾರಿಯನ್ನು ಮಾಡಿರಲ್ಲ. ಅದರಲ್ಲಿ ಮೂಲ ಬುನಾದಿ ಆನೆಗೊಂದಲಿಂದ ಸ್ಟಾರ್ಟ್ ಆಗ್ತದೆ. ಹಂಗಾಗಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡಿದವರು ಅಕ್ಕಬುಕ್ಕರು, ನಾಯಕ ಜನಾಂಗದವರು, ಗಂಡುಗಲಿ ಕುಮಾರರಾಮನ ಅಕ್ಕನ ಮಕ್ಕಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು.